ರಾಷ್ಟ್ರಧ್ವಜಕ್ಕೆ ಅಗೌರವ ಆಗಬೇಕು ಅನ್ನುವಂಥದ್ರ ಬಗ್ಗೆ ಆಗಬಾರದು ಅನ್ನುವಂಥದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ನಿನ್ನೆ ರಾಜ್ಯಸಭಾ ಚುನಾವಣೆಗಳು ಮುಗಿದ ನಂತರ ಆದಂಥ ಘಟನೆಗಳನ್ನು ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾಗಿರುವಂಥದ್ದು ಅತ್ಯಂತ ಆತಂಕದ ಸಂಗತಿ. ಇದು ವಿಜಯೋತ್ಸವವನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಜಯೋತ್ಸವದ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಿದ್ದು ಅಂತಾದರೆ ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೇನಾಗಬೇಕು? ಇದರಲ್ಲಿ ಯಾವುದೋ ರಾಜಕೀಯ ಪಾರ್ಟಿಗಳ ಮೇಲಾಟಗಳ ವಿಷಯ ಇಲ್ಲವೇ ಇಲ್ಲ. ಪಾಕಿಸ್ತಾನದ ಪರವಾದಂಥ ಮಾನಸಿಕತೆ ಇರುವಂಥ ವ್ಯಕ್ತಿಗಳು ಯಾರೇ ಆಗಲಿ, ಅದು ವಿಧಾನಸೌಧದ ಒಳಗೆ ಇರ್ಬೋದು, ವಿಧಾನಸೌಧದ ಹೊರಗೆ ಇರ್ಬೋದು, ಆ ರೀತಿಯಾದಂಥ ಮಾನಸಿಕತೆಗಳು ಇರುವಂಥ ವ್ಯಕ್ತಿಗಳು ಯಾರಿದ್ರೂ ಕೂಡ ನಾವು ರಾಜಕೀಯ ಪಕ್ಷಗಳನ್ನು ಮೀರಿ ಇದನ್ನು ಖಂಡಿಸಬೇಕು. ಇದರ ಬಗ್ಗೆ ದೊಡ್ಡ ಪ್ರಮಾಣದ ಶಿಕ್ಷೆಗಳಾಗಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಹೇಳಬೇಕು. ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಸಂಸದರ ಪಾಸನ್ನು ಇಟ್ಟುಕೊಂಡು ಒಳಗೆ ಬಂದಿದ್ದು ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ಯಾರು ಬಂದಿದ್ರು ಕೂಡ ತಪ್ಪೇ. ಆ ರೀತಿಯಾದಂಥ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ನಿನ್ನೆ ರಾಜ್ಯಸಭಾ ಫಲಿತಾಂಶ ಆದಂಥ 2-3 ನಿಮಿಷಗಳಲ್ಲಿ ವಿಜಯೋತ್ಸವವನ್ನು ಎಲ್ಲರೂ ಕೂಡ ಆಚರಿಸಬೇಕು. ಸಂತೋಷ ಅಂತ ಎಲ್ಲರಿಗೂ ಇದ್ದಿದ್ದೆ. ಸಂತೋಷದ ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ. ಸಂತೋಷದ ಸಂಭ್ರಮ ಬೇರೆ ಬೇರೆ ಹಂತಗಳಲ್ಲಿ ನಡೀಲಿ, ಬೇರೆ ಯಾವ ರೂಪದಲ್ಲಾದರೂ ಕೂಡ ಸಂತೋಷಗಳು ನಡೀಲಿ. ಆದರೆ ಸಂತೋಷವನ್ನ ಮಾಡುವಂತ ವೇಗದಲ್ಲಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನು ಕೂಗಿದ್ದಾರೆ ಅಂತಂದ್ರೆ ಈಗ ಬಂದು ಲೇಟ್ ಬರ್ತೀರಿ. ಈಗ ನಿಮ್ಗೆ ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರ ಮಾತು ಈಗ ಮತ್ತೆ ಮಾತಾಡಿ. ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ, ಮತ್ತೆ ಮಾತಾಡಿ. ನೀವು ಮಾತಾಡ್ಲಿಕ್ಕೆ ಬಿಡಿದವರು ಒಂದು ಒಳ್ಳೆ ಸತ್ಯ ಮಾತಾಡ್ತಾರೆ. ಆಯ್ತು, ನೀವು ಮತ್ತೆ ಸತ್ಯ ಹೇಳಿ, ವಿಚಾರಣೆ ಅಂತ ಹೇಳಿ. ಅವ್ರು ಸುಳ್ಳು ಹೇಳ್ತಾರೆ, ನೀವು ಸತ್ಯ ಹೇಳಿ. ನೆಕ್ಸ್ಟ್ಗೆ ನಾನು ಮಾತಾಡ್ಲಿಕ್ಕೆ ಕೊಡ್ತೇನೆ, ಅವಕಾಶ ಕೊಡ್ತೇನೆ ನಿಮಗೆ. ಫಲಿತಾಂಶ ಇದು 6:15 ಹೊತ್ತಿಗೆ ಫಲಿತಾಂಶಗಳು ಬಂದಾಗ ಮಾಧ್ಯಮದ ಮಿತ್ರರು ನನಗೆ ಇದರ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ಕಳಿಸಿ ಏನಾಗಿದೆ ಅನ್ನೋದು ನನ್ನ ಗಮನಕ್ಕೆ ತಂದರು. ನಾನು 6 ನಿಮಿಷಗಳ ಕಾಲ ನಾನು ವಿಚಲಿತನಾದೆ. ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗುವಷ್ಟು ಧೈರ್ಯ ಯಾರಿಗಾರು ಇದೆಯಾ? ಇದು ಹೌದಾ ಅನ್ನುವಷ್ಟರ ಮಟ್ಟಿಗೆ ನಾನೇ ವಿಚಲಿತನಾಗಿದ್ದೆ. ಆದರೆ ಆ ಸೌಂಡ್ಗಳನ್ನು ಕೇಳಿದ ನಂತರ, ಅದನ್ನು 2 ಸರಿ 3 ಸರಿ ಕೇಳಿದ ನಂತರ ನಮಗೆ ಹೌದು ಅಂತ ಅನ್ನಿಸ್ತು. ನಂತರ ಅದನ್ನ ನಾವು ರಿಯಾಕ್ಷನ್ ಅನ್ನು ಮಾಡಿದ್ದು. ನಾನು ಆ ಇಡೀ ವಿಡಿಯೋವನ್ನ ಗಮನಿಸಿದ್ದೇನೆ. ಮೊದಲ ಮಾಡಿಯಲ್ಲಿ ನಡೆದಂತ ವಿಡಿಯೋ, ನಂತರ ಹೊರಗಡೆ ಆದಂತ ವಿಡಿಯೋಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಡಿಯೋಗಳನ್ನು ಗಮನಿಸಿರ್ಬೋದು. ನಾನು ಆ ವಿಡಿಯೋದಲ್ಲಿ ಒಂದು ಸಂಗತಿಯನ್ನ ನೋಡ್ತಾ ಇದ್ದೆ. ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ. ನೀವು ವಿಡಿಯೋ ನೋಡ್ಬೋದು, ಬಾಯಿ ಮುಚ್ಚಿದ ವಿಡಿಯೋ ನೋಡ್ತಾನೆ. ನಾಸೀರ್ ಜಿಂದಾಬಾದ್ ಅಂತ ಕೂಗಿದ್ರೆ ಯಾಕೆ ಬಾಯಿ ಮುಚ್ಚಿಸ್ಬೇಕು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾನೆ ಅನ್ನುವ ಕಾರಣಕ್ಕೆ ಬಾಯಿ ಮುಚ್ಚಿದಾನೆ ಅಂತ ನನ್ನ ಆಕ್ಷೇಪಣೆ ಇರುವಂತದ್ದು. ಆ ಇನ್ಯಾವುದೋ ವ್ಯಕ್ತಿಯ ಬಗ್ಗೆ ಘೋಷಣೆಗಳನ್ನ ಕೂಗಿದ್ರೆ ಬಾಯಿ ಮುಚ್ಚುವಂತ ಪ್ರಶ್ನೆ ಇರ್ತೇ ಇರಲಿಲ್ಲ. ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಕಾರಣಕ್ಕೆ ಇಷ್ಟೆಲ್ಲ ಆಕ್ಷೇಪಣೆಗಳು. ಉಳಿದಂತ ವಿಷಯಗಳು ಬಿಟ್ರೆ ಬೇರೆ ಏನು ಚರ್ಚೆ ಅಲ್ವೇ ಇಲ್ಲ. ನೀವು ಕಾಂಗ್ರೆಸ್ಗೆ ಜೈಕಾರ ಹಾಕಿದ್ರೆ ನಮ್ದೇನು ವಿರೋಧ ಇರಲಿಲ್ಲ. ನೀವು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರೆ ನಮ್ದೇನದಕ್ಕೆ ಆಕ್ಷೇಪಣೆ ಇಲ್ಲ. ಇನ್ಯಾವುದೋ ಬೇರೆಗಳನ್ನ ಘೋಷಣೆ ಕೂಗಿದ್ರೆ ನಮ್ದು ಯಾರ್ದು ಕೂಡ ಆಕ್ಷೇಪಣೆ ಇರಲಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಳಿದಂತ ಸಚಿವ ಸಂಪುಟದ ಸದಸ್ಯರಿಗೆ ಅಭಿನಂದಿಸ್ತೇನೆ. ಸಂವಿಧಾನದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿತನ ಇರಬೇಕು, ಸಂವಿಧಾನ ಉಳಿಬೇಕು ಅನ್ನೋದ್ರ ಕುರಿತಂತೆ ನಿಮಗೆ ಎಷ್ಟು ಕಳಕಳಿ ಇದೆಯೋ ಅಷ್ಟೇ ಕಳಕಳಿ ನಮಗೂ ಕೂಡ ಇದೆ. ಮೊನ್ನೆ ಸಂವಿಧಾನದ ಕುರಿತಂತೆ ಬಹಳ ದೊಡ್ಡ ಕಾರ್ಯಾಗಾರವನ್ನು ನೀವು ಮಾಡಿದ್ರಿ. ಸಂವಿಧಾನದ ಕಾರ್ಯಾಗಾರಕ್ಕೆ ನೀವು ಯಾರನ್ನು ಕರೆಸಿದ್ದು? ಸರ್ಕಾರದ ಅತಿಥಿಯಾಗಿ ಬಂದವರು ಯಾರು? ಅದೇ ವಿಷಯಕ್ಕೆ ಬರ್ತೇನೆ. ನಿತೀಶ್ ಕೌಲ್ ಅನ್ನುವಂತ ವ್ಯಕ್ತಿಯನ್ನ ನೀವು ಸರ್ಕಾರದ ಅಧಿಕೃತವಾದಂತ ಆಹ್ವಾನವನ್ನು ಕೊಟ್ಟು ಕರೆಸಿ, ಮಹಿಳೆಯನ್ನ ಕರೆಸಿ ಭಾಷಣ ಮಾಡ್ಲಿಕ್ಕೆ ಹೊರಡಿಸಿದ್ರಿ. ಭಾರತ ವಿರೋಧಿಯಾದಂತ ಧೋರಣೆಯನ್ನ ಇಟ್ಟುಕೊಂಡಂತ ನಿತೀಶ್ ಕೌಲನ್ನ ಸರ್ಕಾರದ ಅತಿಥಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಭಾಷಣಕ್ಕೆ ನೀವು ಕರೆಸಿದ್ರಿ? ಈ ಮಾನಸಿಕತೆ ಇದ್ದ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಘಟನೆಗಳು ಮತ್ತೆ ಘಟನೆ ಆಯ್ತು. ಘಟನೆಯ ಕುರಿತಂತೆ ಒಂದು ನಿಮಿಷ ಮಾತಾಡ್ತಾ ನಾನು ಮುಗಿಸ್ಬಿಡ್ತೀನಿ. ನೀವು ಆಮೇಲೆ ಮಾತಾಡಿ. ನಾನು ನಿಮ್ಮ ಹೆಸರು ತಗೊಳ್ಳೇ ಇಲ್ಲ. ಸರ್ಕಾರ ಭಾರತ ವಿರೋಧಿ ಆದವ್ರನ್ನ ಕರೆಸಿದ್ದಾರೆ ಅಂತ ಹೇಳ್ತಾರೆ. ಅವರು ಕಾಶ್ಮೀರಿ ಪಂಡಿತರು. ಮಂತ್ರಿ ಮಾತಾಡ್ತಾರೆ, ಅಲ್ಲಿ ಅಧ್ಯಕ್ಷರೇ, ಮಂತ್ರಿ ಮಾತಾಡ್ತಾರೆ, ಅವರು ಅಧ್ಯಕ್ಷರೇ, ಡೆಮಾಕ್ರಸಿ ಬಗ್ಗೆ
ಯಾಕೆ ನಾನು ಈಗ Secularism ಬಗ್ಗೆ ಅಥವಾ ಬದ್ಧತೆ ಸರ್ಕಾರ ಇರೋರು. ಯಾಕೆ ಸರ್ಕಾರ ಐದು ನಿಮಿಷ ಆಮೇಲೆ ಉತ್ತರ ಕೊಡಿ, ನೀವು ಆಮೇಲೆ ಉತ್ತರ ಕೊಡಿ. ಆಯ್ತು, ಮತ್ತೆ ಮಾತಾಡಿ. ಅಲ್ಲ, ಮತ್ತೆ ಮಾತಾಡಿ. ಅವ್ರು ಮಾತಾಡಿದ ನಂತರ ಮಾತಾಡಿ. ಅವ್ರು ಮಾತಾಡಿದ ನಂತರ ಮಾತಾಡಿ. ಪ್ರಿಯಾಂಕ್, let him talk. ಅಧ್ಯಕ್ಷರೇ, ಮತ್ತೆ ಉತ್ತರ ಕೊಡ್ಲಿ. ಅಧ್ಯಕ್ಷರೇ, ನಾನು ಯಾರ ಹೆಸರನ್ನು ಕೂಡ ಉಲ್ಲೇಖ ತಗೊಂಡಿಲ್ಲ. ಪದೇ ಸೋಲು ಸರ್ಕಾರ ಇವರಿಗೆ ಕನ್ನಡಿಸಿದೆ. ಉತ್ತರವನ್ನು ಉತ್ತರ ಕೊಡಿ, ನಾವು ಆರಾಮಾಗಿ ಅದನ್ನ ಕೇಳಲಿಕ್ಕೆ ತಯಾರಿದ್ದೇವೆ. ನಮಗೆಲ್ಲ ನಿಮಗೆ ಹೆಂಗಡ್ಸಕತ್ತೈತಿ? ನಾನು ಹೇಳಲಿಕ್ಕೆ ಹೊರಟಿದ್ದೇನು ಅಂತ ಕೇಳಿದ್ರೆ, ಸಂವಿಧಾನದ ಬಗ್ಗೆ ಉಳಿಬೇಕು ಅನ್ನುವಂತ ಆಗ್ರಹಗಳನ್ನ ಎಷ್ಟು ನೀವು ಆಗ್ರಹ ಪೂರ್ವಕವಾಗಿ ನಿಮ್ಮ ಮನಸ್ಸಿನಲ್ಲಿ ಹೇಳಿದ್ರೋ, ಅದಕ್ಕೆ ಯಾರನ್ನ ಭಾಷಣಕಾರನ ಕರೆಯಕ್ಕೆ ಹೊರಟಿದ್ರಿ? ಯಾರು ಭಾರತ ವಿರೋಧಿ ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಹೊರಟಿದ್ರು ಸರ್ವಾಧಿಕಾರಿ ವಿರೋಧಿ. ನಿಮ್ಮ ಸರ್ವಾಧಿಕಾರಿ ವಿರೋಧಿ. ಕಾರ್ಯಕ್ರಮದ ಅಜೆಂಡನೇ ಸರಿ ಇಲ್ಲ ಅಂತ ಅರ್ಥ. ಸರ್ವಾಧಿಕಾರಿ ವಿರೋಧಿ. ಈ ರೀತಿಯಾದಂತಹ ಘಟನೆಗಳು ಈ ರೀತಿಯಾದಂತಹ ಧೋರಣೆಗಳ ಕಾರಣಕ್ಕೆ ಇಷ್ಟು ಧೈರ್ಯ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗುವಂತ ಧೈರ್ಯ ಬಂದಿರಬಹುದು ಅಂತ ನಾನು ಊಹೆ ಮಾಡ್ಕೊಳ್ಳೋದು. ಚುನಾವಣೆ ವಿಧಾನಸಭಾ ಚುನಾವಣೆಗಳಾದಾಗ ಭಟ್ಕಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು, ಹುಬ್ಬಳ್ಳಿನಲ್ಲಿ ಕೂಗಿದ್ರು ಅಂತೇಳಿ ಪತ್ರಿಕೆಗಳಲ್ಲಿ ಬಂದಿತ್ತು. ಅದ್ರ ಬಗ್ಗೆ ತನಿಖೆಗಳೇನಾಗಿದೆ ಅಂತ ಸರ್ಕಾರ ಉತ್ತರ ಕೊಡಬೇಕು. ಅದ್ರ ಮುಂದುವರಿದ ಭಾಗ ಇವತ್ತು ವಿಧಾನಸೌಧ ಒಳಗಾಗಿದೆ. ಬಂದಿಲ್ಲ ಅದನ್ನ ತಿಳಿಸಿದವರು ಯಾರು? ಆರಂಭದ ದಿನಗಳಲ್ಲಿ ಭಾರಿ ಕಠಿಣವಾಗಿ ತೆಗೆದುಕೊಂಡು ಬಹಳ ಬಿಗಿಯಾದಂತ ನಿಲುವುಗಳನ್ನು ತೆಗೆದುಕೊಂಡಿದ್ರೆ ಒಂದು ರೀತಿಯಾದಂತಹ ಭಯ ನಿರ್ಮಾಣ ಆಗ್ತಾ ಇತ್ತು. ಭಯ ನಿರ್ಮಾಣ ಆಗದಲ್ಲೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಎಲ್ಲ ಒಂದು ಕಡೆ ಬೆಂಬಲವನ್ನು ಕೊಡ್ತಾ ಇರುವಂತಹ ಪರಿಣಾಮವಾಗಿ ಈ ರೀತಿಯಾದಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ನಾನು ಅನ್ಕೊಳ್ತೇನೆ. ನೆಕ್ಸ್ಟ್ ಯು ಕ್ಯಾನ್ ಟಾಕ್. You can clarify next. ಮತ್ತೆ ಮಾತಾಡ್ಲಿ. ಅವರಲ್ಲಿ ಕೇಳ್ತಿದ್ದಾರೆ, ಅವ್ರು ಕೇಳ್ತಿದ್ದಾರೆ, ನೀವೇ ನಿಲ್ತೀರಿ. ಆಯ್ತಿಲ್ಲ, ಮಾತಾಡಿ, ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಅವಕಾಶ ಕೊಟ್ಟಿಲ್ಲ. ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಗೊತ್ತಿರೋದಕ್ಕೆ ಹೇಳಿರೋದು. ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ನಾನು ಆಗ್ಲೇ ಉಲ್ಲೇಖ ಮಾಡಿದಂತೆ ಘಟನೆ ನಡೆದಾಗ ಯಾರೋ ಒಬ್ರು ಅವ್ರ ಬಾಯಿ ಮುಚ್ಚಿದ್ರು. ಅದಾದ ನಂತರ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಸುದ್ದಿಗಳಾಯಿತು. ರಾಜ್ಯಸಭೆಯಲ್ಲಿ ಚುನಾವಣೆಗಳೆಲ್ಲ ಹೇಗಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು ಅನ್ನುವಂಥದ್ದೇ ನನ್ನ ಇಡೀ ದಿನ ಸುದ್ದಿಗಳಾಗಿದೆ. ನಾವು ಇದನ್ನ ನೋಡಿ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾವು ಇದನ್ನ ಸರ್ಕಾರವನ್ನ ಪ್ರಶ್ನೆ ಮಾಡಲೇಬೇಕು, ನಮ್ಮ ಹಕ್ಕಿದೆ, ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿನ್ನೆ ಪತ್ರಕರ್ತರು ಅದನ್ನ ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ಪತ್ರಕರ್ತರನ್ನ ಗದರಿಸಿದಂತ ಘಟನೆಗಳು ಕೂಡ ನಿನ್ನೆ ನಡೆದಿಲ್ಲ ಅಂತೇನಿಲ್ಲ. ಅಂದ್ರೆ ಇದನ್ನು ಪ್ರಶ್ನೆ ಮಾಡೋದು ತಪ್ಪು ಅನ್ನುವಷ್ಟರ ಮಟ್ಟಿಗೆ ಸರ್ಕಾರದ ಜನಪ್ರತಿನಿಧಿಗಳ ವರ್ತನೆಗಳು ಹಿಂಗಾದ್ರೆ ಯಾರು ಕೇಳಬೇಕು, ಎಲ್ಲಿ ಕೇಳಬೇಕು ಇದನ್ನ? ಈ ಕಾರಣಕ್ಕೆ ನನ್ನ ಘಟನೆ ನಡೆದ ನಂತರ ನೀವೇ ಹೇಳಬೇಕು. ವಿಧಾನಸೌಧದಿಂದ ಹೊರಗೆ ಹೋಗ್ಲಿಕ್ಕೆ 2 ಗೇಟ್ ಇರೋದು, ಏನು 10 ಗೇಟ್ಗಳೇನಿಲ್ಲ. ಹೆಂಗೆ ಆ ಗುಂಪನ್ನ ಹೊರಗೋಗ್ಲಿಕ್ಕೆ ಪೊಲೀಸರು ಬಿಟ್ರು? ಘಟನೆ ನಡೆದಾದ ನಂತರ ಇವತ್ತಿನ ತನಕ, ಈ ಕ್ಷಣ ತನಕ ಯಾಕೆ ಒಬ್ಬರನ್ನು ಅರೆಸ್ಟ್ ಮಾಡಲಿಲ್ಲ? ಯಾವ ತನಿಖೆ ಆಗಬೇಕು ಅಂತ ಕಾಯ್ತಾ ಇದ್ದೀರಿ? ವಿಚಾರಣೆ ಮಾಡೋದಕ್ಕಿಂತ ದೊಡ್ಡ ವಿಷಯನಾ? ನನ್ನ ರಾತ್ರಿ ಘಟನೆ ಆದ ನಂತರ ಇರೋದೇ 2 ಗೇಟ್, ಸೌತ್ ಗೇಟ್, ನಾರ್ತ್ ಗೇಟ್. ಆ 2 ಗೇಟನ್ನು ಹೋಗ್ಬೇಕಿತ್ತು. ಯಾರನ್ನೂ ಹೋಗ್ಲಿಕ್ಕೆ, ಎಲ್ಲರನ್ನೂ ರಾಜಾರಾಜವಾಗಿ ಹೋಗ್ಲಿಕ್ಕೆ ಬಿಟ್ಟು ರಾತ್ರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ತನಕ ಸೋಮೋಟೋ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಪೊಲೀಸರು ಹಿಂದೇಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಕೇಸ್ ಹಾಕಬೇಡಿ ಅಂತ ಹೇಳ್ತಾ ಇರುವಂತ ಹಿಂದಿನ ಕೈ ಯಾವುದು? ಹಿಂದಿರುವಂತ ಶಕ್ತಿ ಯಾವ್ದಾಗಾದ್ರೆ? ಇದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಇಡೀ ನಾಗರಿಕ ಸಮಾಜದ ಕರ್ತವ್ಯ ಇದೆ. ಇದನ್ನ ಇವತ್ತು ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಮೂರನೇದು, ಘಟನೆ ಆದ ನಂತರ FSI ರಿಪೋರ್ಟ್ ಬರಬೇಕು, ಅದನ್ನ ವರದಿ ಕಾಯ್ತಾ ಇದ್ದೀವಿ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಹೇಳಿದ್ದೆ ನಾನು ಗಮನಿಸಿದೆ. ನಾನು ಕಾಂಗ್ರೆಸ್ಸಿನ ಅಧಿಕೃತವಾದಂತಹ ಟ್ವೀಟ್ ಅನ್ನ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಟ್ವೀಟ್ ಅನ್ನ ನೀವು ಅನುಮತಿ ಕೊಟ್ಟರೆ ಓದ್ತೇನೆ. ಅಲ್ಲ, ಅನುಮತಿ ಕೇಳಿದೆ. FSI ರಿಪೋರ್ಟ್ ಬರೋದಕ್ಕಿಂತ ಅನುಮತಿ ಕೇಳಿದ್ರೆ ಬೇಡ ಅಂತ ಹೇಳಿದ್ರಿ. ಅಲ್ಲ, FSI ರಿಪೋರ್ಟ್ ಬರೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ಟಿನ ಸಚಿವರು ಮಾಡಿದಂತ ಟ್ವೀಟ್ ಏನು, ಮತ್ತು ಕಾಂಗ್ರೆಸ್ಸಿನವರು ಮಾಡಿದಂತ ಟ್ವೀಟ್ ಏನು? ಹಾಗಾದ್ರೆ ವಿಚಾರಣೆ ಯಾರಿಗೆ? ವಿಚಾರಣೆ ಆಗೋದಕ್ಕಿಂತ ಮುಂಚೆನೆ ನಿರ್ಣಯಕ್ಕೆ ಯಾರು ಬರೋದು? ವಿಚಾರಣೆ ಬರೋದಕ್ಕಿಂತ ಮುಂಚೆ ಯಾರು ತೀರ್ಮಾನಕ್ಕೆ ಬರೋದು? ನಿಮ್ಗೆ ಏನಾಗಿದೆ? ಹಾಗಾದ್ರೆ ವಿಚಾರಣೆ ಆಗೋದು ಕೂತ್ಕೊಳ್ಳಿ. ಮತ್ತೆ ಬೇರೆ ಬೇರೆ ನಿಮ್ಗೆ ಏನಿಗೆ ಪ್ರಾಬ್ಲಮ್? ನಿಮ್ಮ ಹೆಸರು ಏನಾದ್ರು ಹೇಳಿದ್ರ? ಇಲ್ಲಲ್ಲ, ನಿಮ್ಮ ಹೆಸರೇನು ಹೇಳಿದ್ರ? ಬೇರೆ ಬೇರೆ ಘಟನೆಗಳಲ್ಲಿ ತಿಂಗಳುಗಟ್ಟಲೆ ರಿಪೋರ್ಟ್ ಬರೋದಿಲ್ಲ. ಇದನ್ನ ಇಮಿಡಿಯೇಟ್ ರಿಪೋರ್ಟ್ ಬರ್ತಾ ಇದೆ ಅಂತಂದ್ರೆ ಏನ್ ಅನ್ಕೋಬೇಕು ನಾವು?
ನಾನು ರಿಪೋರ್ಟಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ಮುಂದಕ್ಕೆ ಹೋಗ್ಲಿ. ಸರ್ಕಾರ ಇಷ್ಟು ತರಾತುರಿಯಾಗಿ ರಿಪೋರ್ಟ್ ತಗೊಳ್ತಾ ಇದೆ ಅಂತಂದ್ರೆ ನಾನು ಸರ್ಕಾರವನ್ನು ಅಭಿನಂದಿಸ್ತೇನೆ. ಆದ್ರೆ ಬೇರೆ ಎಲ್ಲ FSL ರಿಪೋರ್ಟ್ ಬರ್ಬೇಕಾದ್ರೆ ತಿಂಗಳಗಟ್ಟಲೆ ಕಾಯ್ಬೇಕು ಅಂತ ನನಗಿರುವಂತ ಮಾಹಿತಿಗಳಿತ್ತು. ಇದನ್ನ ಇಷ್ಟು ಬೇಗ ರಿಪೋರ್ಟ್ ತಗೊಳ್ತಾ ಇದ್ದೀರಿ ಹೇಳ್ತಾ ಇರೋದೇ ಅಂತಂದ್ರೆ ಸುಳ್ಳು, ಅದನ್ನ ಹಾಗಾದ್ರೆ ನಾನು ಸುಳ್ಳು ಹೇಳೋದು. ಇದ್ರ ಉದ್ದೇಶ ಏನಾಗಾರೆ?